ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಂದು 5ನೇ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತೊಂದು ಚಿಕ್ಕ ಒಂದು ಮೋಟಿವೇಶನ್ ಕೊಡ್ತೀನಿ. ವಿಡಿಯೋಸ್ ಯಾರು 14ರಿಂದ 20 ವರ್ಷದೊಳಗಡೆ ನೋಡ್ತಿದ್ದೀರಾ ಅವ್ರೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ಒಂದು ಸ್ವಲ್ಪ ದುಡ್ಡಿನಿಂದ ಹೋಗೋದನ್ನ ಒಂದು ಸ್ವಲ್ಪ ಕಲ್ತ್ಕೊಳ್ಳಿ. ಯಾಕಂದರೆ ದುಡ್ಡು ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬಿಡೋಣ. ದುಡ್ಡು ಅಂದರೆ ಏನು ಗೊತ್ತಾ ಗುರು? ಇಷ್ಟು ದೊಡ್ಡ ಮನೆ ಕಟ್ಬೋದು, ಬಟ್ಟೆ ಹಾಕ್ಬೋದು, ಒಳ್ಳೆ ಏನು ಬೇಕು ಅದನ್ನು ಮಾಡ್ಕೋಬೋದು. ನಾನು ಕಾಲೇಜ್ ಬಿಟ್ಟು ದುಡ್ಡು ದುಡಿಯೋಕೆ ಹೋಗಿ, ಸ್ಕೂಲ್ ಬಿಟ್ಟು ದುಡ್ಡು ದುಡಿಯೋಕೆ ಹೋಗಿ ಅಂತ ಹೇಳಲ್ಲ, ಆಯಿತಾ? ಕಾಲೇಜ್ಗೆ ಹೋಗ್ತಾನೆ ಸ್ವಲ್ಪ ಸ್ಕಿಲ್ಗಳನ್ನ ಕಲ್ತ್ಕೋಬೇಕು. ಅಂದರೆ ಈಗ ಕಾಲೇಜ್ ಬಿಟ್ಟೆ ನಾನು ಕಾಲೇಜ್ ಬಿಟ್ಟಾದ್ಮೇಲೆ ಮುಂದೆ ಜೀವನ ನಡ್ಸೋಕೆ ಏನೂ ಇಲ್ಲ ಅನ್ನಂಗೆ ಇರಬಾರ್ದು. ಏನಾದ್ರು ಒಂದು ಮಾಡಿದರೆ ನಾನು ಪಕ್ಕ ದುಡ್ಡು ದುಡಿತೀನಿ ಅನ್ನಂಗೆ ಇರಬೇಕು. ಎಲ್ಲರೂ 14-15 ವರ್ಷ ಆದಮೇಲೆ ಹಾಳಾಗ್ತಾರಂತ ನಾನು ಹೇಳಲ್ಲ. ಆದರೆ ಏನಾಗುತ್ತಂದರೆ ತುಂಬ ಜನ ಲವ್ವಲ್ಲಿ ಬಿದ್ದುಬಿಡ್ತಾರೆ. ಅಂದರೆ ಪ್ರೀತಿ ಪ್ರೇಮಕ್ಕೆಲ್ಲ ಹೋಗ್ಬಿಡ್ತಾರೆ. ಎಲ್ಲರೂ ಹಾಳಾಗಲ್ಲ 14-15 ವರ್ಷ ಆದಮೇಲೆ. ಕೆಲವೊಬ್ಬರು ಲವ್ವಿಗೆ ಬೀಳ್ತಾರೆ, ಎಲ್ರಿಗೂ ಹೇಳಲ್ಲ ನಾನು. ಕೆಲವೊಬ್ಬರು ಲವ್ವಿಗೆ ಬೀಳ್ತಾರೆ 14-15 ವರ್ಷ ಆದಮೇಲೆ. ಹುಡುಗಿ ಬಿಟ್ಟು ಅಂತ ಕೈ ಕುಯ್ಕೊಳ್ತಾರೆ. ಸಖತ್ ಜನ ನೋಡಿದ್ದೀನಿ ನಾನು. ಆ ಥರ ಇರಬಾರ್ದು. ದುಡ್ಡು ಮಾಡಿದರೆ ಪಕ್ಕ ಹೇಳ್ತೀನಿ ನೋಡಿ, ದುಡ್ಡು ಮಾಡಿದರೆ ಹುಡುಗಿಯರು ಎಷ್ಟು ಬೇಕು ನಿಮಗೆ, ದುಡ್ಡು ಮಾಡಾದ್ಮೇಲೆ, ಆಯಿತಾ? ಒಂದು 5 ವರ್ಷ ಕಷ್ಟಪಟ್ಟು ದುಡಿಬೇಕು, ಆಮೇಲೆ ದುಡ್ಡು ಮಾಡಬೇಕು. ನನ್ನ ಕೈಲಿ ಈಗ ದುಡ್ಡಿಲ್ಲ, ನಾನು ಈಗ ಸ್ಟಾರ್ಟಿಂಗೆ, ಆಯಿತಾ? ನನ್ನ ಕೈಲಿ ಇವನ ಕೈಲೇ ಏನೂ ಇಲ್ಲ ಗುರು, ಇವ್ನು ನಮಗೆ ಹೇಳಕ್ಕೆ ಬರ್ತಿದ್ದಾನೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ, ದುಡ್ಡಿನ ಬೆಲೆ ಗೊತ್ತಾಗಿದೆ. ಸ್ವಲ್ಪ ದುಡ್ಡು ಅಂದ್ರೆ ಏನು, ಯಾವ್ಯಾವ ಥರದಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ ದುಡ್ಡಿದ್ರೆ ಅಂತೆಲ್ಲ ಗೊತ್ತಾಗಿದೆ. ನಾನು ಎಜುಕೇಷನಲ್ಲೂ ದುಡ್ಡಿದೆ, ಎಜುಕೇಷನಲ್ಲಿ ದುಡ್ಡಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಜುಕೇಷನಲ್ಲಿ ದುಡ್ಡು ದುಡಿಬೋದು, ಆದರೆ ತುಂಬ ಟೈಮ್ ತಗೊಳುತ್ತೆ. ಆದರೆ ಬೇರೆ ಥರ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ನಾನೀಗೊಂದು ಮನೆ ತೋರಿಸ್ತೀನಿ. ಇದು ಮನೆ ನಿಮಗೆ ಕಾಣ್ತಿದೆಯಲ್ಲ, ಇದನ್ನು ಕಟ್ಟೋಕ್ಕೆ ಎಜುಕೇಷನಲ್ಲಿ ಡಾಕ್ಟ್ರ್ ಓದಿರಬೇಕು. ಅದಕ್ಕೆ ಎಷ್ಟು ವರ್ಷ ಆಗುತ್ತೆ ಅಂತ ನಿಮಗೆ ಗೊತ್ತು, ಆಯಿತಾ? ಡಾಕ್ಟ್ರು ಇಂಜಿನಿಯರಿಂಗ್ ಮಾಡಿದರೆ ಎಷ್ಟು ವರ್ಷ ಆಗುತ್ತೆ ಅಂತ ನಿಮಗೆ ಗೊತ್ತು. ಅಷ್ಟು ವರ್ಷ ಓದಿ ಬೆಂಗಳೂರಲ್ಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕಾದ್ಮೇಲೆ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿ ರೂಮ್ ಬಾಡಿಗೆ ಎಲ್ಲ ಕಟ್ಕೊಂಡು ಅದಕ್ಕೆಲ್ಲ ವೇಸ್ಟ್ ಮಾಡಿಕೊಂಡು ಎಷ್ಟು ವರ್ಷ ಉಳಿಸಿ, ಇದೊಂದು ಏನಿಲ್ಲ ಅಂದರೂ 2-3 ಕೋಟಿ ಮನೆ ಪೂರ್ತಿ ಕವರ್ ಆದರೆ, ಆಯಿತಾ? ಅದನ್ನು ಕಟ್ಟಬೇಕಂದ್ರೆ ಎಷ್ಟು ವರ್ಷ ಬೇಕು ನಿಮಗೆ ಗೊತ್ತಾಗಬೇಕು. ನಿಮಗೆ ಅನಿಸಿರುತ್ತೆ ಎಷ್ಟು ವರ್ಷ ಆಗ್ಬೋದು ಅಂತ. ನೋಡಿ ಗಾಯ್ಸ್, ನನಗೆ 1 ಕೋಟಿ ಗಾಡಿ ತಗೋಬೇಕು. ಯಾವುದು? BMW M ಸೀರೀಸು, ಆಯಿತಾ? 1 ಕೋಟಿ ಗಾಡಿ ತಗೋಬೇಕಂದ್ರೆ ನನ್ನ ಹತ್ರ ಏನಿಲ್ಲ ಅಂದರೂ 10 ಕೋಟಿ ದುಡ್ಡಿರಬೇಕು, ಆಯಿತಾ? 10 ಕೋಟಿ ದುಡ್ಡಿದ್ರೆ ಆರಾಮಾಗಿ ತಗೋಬೋದು. ಇಲ್ಲ ನನ್ನ ಕೈಲಿ ಇರೋದೇ 1 ಕೋಟಿ, ತಗೊಂಡೆ ಅಂತ ಇಟ್ಕೊಳ್ಳಿ, ಮೇಂಟೆನೆನ್ಸ್ ಮಾಡೋಕ್ಕೆ ಜಾಸ್ತಿ ಆಗುತ್ತೆ. ತಗೊಳಕ್ಕಾಗಲ್ಲ. ಅವನು ತಗೊಂಡ್ರು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಮತ್ತು ಮಾರಬೇಕಾದ ಪರಿಸ್ಥಿತಿ ಬರುತ್ತೆ. ಹಂಗಾಗಿ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಬೇಕು, ಆಯಿತಾ? ಇನ್ವೆಸ್ಟ್ ಮಾಡಬೇಕು, ಏನಾದ್ರು ಒಂದು ಮಾಡ್ತಿರ್ಬೇಕು. ದುಡ್ಡಲ್ಲೇ ದುಡ್ಡು ದುಡಿಯೋದನ್ನ ನೋಡಬೇಕು, ಆವಾಗ ಮಾತ್ರ ದುಡ್ಡು ದುಡಿಯೋಕ್ಕೆ ಸಾಧ್ಯ. ನಾನು ದುಡ್ದಿಲ್ಲ, ಆದರೆ ಹೇಳ್ತಿದ್ದೀನಿ ಅಷ್ಟೇ, ಅಷ್ಟು ಗೊತ್ತು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಸಂಬಂಧಿಕರು ಮಾತಿಗೆ ಬೆಲೆ ಕೊಡಿ. ಎಷ್ಟು ಕೊಡ್ಬೇಕು ಅಷ್ಟೇ ಕೊಡಿ ಬೆಲೆ, ಆಯಿತಾ? ಸಂಬಂಧಿಕರು ಫಂಕ್ಷನಿಗೆ ಬರ್ತಾರೆ, ಕರೆದ ತಕ್ಷಣ ಬರ್ತಾರೆ. ನೀನೇನು ಮಾಡ್ತಿದ್ಯಾ ಅದನ್ನು ಮಾಡಬೇಡ ಕಣೋ, ಮುಂದೆ ಏನು ಬರುತ್ತೆ ಎಜುಕೇಷನ್ ಮೇಲೆ ಮಾಡು ಅಂದರೆ ಅವ್ರು ಮಾಡ್ತೀನಿ ಅಂತ ಹೇಳಿ, ತಲೆ ಕೆಡಿಸ್ಕೊಬೇಡಿ. ನಿಮಗೇನು ಅನ್ಸುತ್ತೆ ಅದು ಮಾಡಿ ಲೈಫಲ್ಲಿ. ನೀವೇನಾದರೂ ಮಾಡೋಕ್ಕೋಗಿ ಫೇಲ್ ಆದರೆ, ಸಕ್ಸಸ್ ಸಿಗಲಿಲ್ಲ, ಅದರಲ್ಲಿ ಬಿಡಿ, ಎಕ್ಸ್ಪೀರಿಯನ್ಸ್ ಆಯಿತು. ಒಂದೇ ಜೀವನ ಇರೋದು, ಏನಾದ್ರು ಟ್ರೈ ಮಾಡಿದರೆ ಬೆಸ್ಟ್ ಸಿಕ್ಕಿದರೆ ಸಕ್ಸಸ್ ಆಗುತ್ತೆ, ಆಯಿತಾ? ಇಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೆಂಗಿದ್ರೂ ಸಾಯಲೇಬೇಕಲ್ವಾ? ಇವತ್ತು ಕೆಲಸದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮೋಟಿವೇಶನ್ ವ್ಲಾಗ್ ಕೊಟ್ಟೆ. ಯಾಕಂದರೆ ದಿನ ಕೆಲಸದ ವ್ಲಾಗ್ ಮಾಡಿದ್ರೆ ನಿಮಗೂ ಬೋರ್ ಅನಿಸುತ್ತೆ. ಹಾಗಾಗಿ ಕಂಟೆಂಟ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ, ಡೈಲಿ ವ್ಲಾಗ್ಸ್ ಅಲ್ವಾ, ಕಂಟೆಂಟ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಕೊಟ್ಟಿದ್ದು. ಯಾಕಂದರೆ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ, ಇನ್ನೂ ಮುಗ್ದಿಲ್ಲ ಕೆಲಸ. ಹಂಗಾಗಿ ನಾಳೆಯಿಂದ ಬೇರೆ ಕಂಟೆಂಟ್ ಮಾಡ್ತೀನಿ, ಬೇರೆ ಕಡೆ ಕೆಲಸಕ್ಕೆ ಹೋದರೆ. ಸರಿ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಸಿಗೋಣ, ಬಾಯ್.